ಹಾಯ್ ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಸೊ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಈಗ ಮುಂಚೆ ಕಂಪೇರ್ ಮಾಡಿದ್ರೆ ಈಗ ಸ್ವಲ್ಪ ಬೆಟರ್ ಆಗಿದ್ದೀನಿ. ಸೊ ನನ್ನ ವಾಯ್ಸ್ ಐಡೆಂಟಿಫಿಕೇಷನಲ್ಲೇ ನಿಮಗೆ ಗೊತ್ತಾಗಿರುತ್ತೆ. ಲಾಸ್ಟ್ ವೀಕ್ಗಿಂತ ಈ ವೀಕು ತುಂಬ ಬೆಟರಾಗಿ ಚೇತರಿಸ್ಕೊಂಡಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್. ಇವತ್ತು ಋತ್ವಿಕ್ ಅಕ್ಕ ಎಲ್ಲರೂ ಸಡನ್ನಾಗಿ ಬಂದಿದ್ದಾರೆ ಅಂತ ಅಂದ್ಕೊತಿದ್ದೀರಾ? ಹೌದು, ಆ್ಯಕ್ಚುಲಿ ಎಲ್ಲರೂ ಮಿಡ್ ನೈಟ್ ಬಂದಿದ್ದರು. ಸೊ ಯಾಕಪ್ಪ ಸಡನ್ನಾಗಿ ಎಲ್ಲರೂ ಮಿಡ್ ನೈಟೇ ಋತ್ವಿಕ್ನ ಕರ್ಕೊಂಡು ಬಂದಿದ್ದರು ಅಂತ ಹೇಳಿದ್ರೆ, ಸೊ ಇವತ್ತು ಆ್ಯಕ್ಚುಲಿ ನನ್ನ ತಂಗಿ ಮಗಂದು ನೇಮಿಂಗ್ ಸೆರೆಮನಿ ಇದೆ. ಸೊ ಹಾಗಾಗಿ ಎಲ್ಲರೂ ಹೆಂಗೆ ಎಂಜಾಯ್ ಮಾಡ್ತಾ ಇದ್ದಾರೆ ನೋಡಿ, ತೋರಿಸ್ತೀನಿ. ನೋಡಿದ್ರಲ್ಲ, ಎಲ್ಲರೂ ಫ್ಯಾಮಿಲಿ ಫಂಕ್ಷನ್ ಅಂದ್ರೇ ಈ ಥರ. ಆ್ಯಕ್ಚುಲಿ ಇನ್ನೂ ಸ್ವಲ್ಪ ಜನ ಮಿಸ್ಸಿಂಗ್ ಆಗಿಬಿಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ಒಟ್ಟೊಟ್ಟಿಗೆ 2 ಫಂಕ್ಷನ್ಸ್ ಇದೆ. ಸೊ ಎರಡೂ ಫ್ಯಾಮಿಲಿ ಫಂಕ್ಷನ್ಸೇ. ಏನಪ್ಪ ಅಂತ ಹೇಳಿದ್ರೆ ಎರಡೂ ಊರಲ್ಲೇ ಇದೆ. ಈ ಥರ ಹೊಲದಲ್ಲಿ ಈ ಥರ ಫಂಕ್ಷನ್ ಮಾಡೋದಂದರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ನೀವು ನೋಡ್ತಿರ್ಬೋದು, ಇದು ಆ್ಯಕ್ಚುಲಿ ನನ್ನ ತಂಗಿ ಮಗಂದು. ಸೊ ನನ್ನ ತಂಗಿ ಮನೆ ಹತ್ರನೇ ಎಲ್ಲ ಈ ಥರ ಡೆಕೋರೇಟಿವ್ ಎಲ್ಲ ಮಾಡ್ಕೊಂಡಿದ್ದಾಳೆ. ಇತ್ತೀಚಿನ ದಿವಸಗಳಲ್ಲಿ ಇನ್ನೇನು ನಿಮಗೆಲ್ಲ ಗೊತ್ತೇ ಇದೆ, ಚೌಟ್ರಿಗೆಲ್ಲ ಸುಮ್ಮನೆ ಯಾಕೆ ವೇಸ್ಟು, ಅದೇ ದುಡ್ಡು ಈ ಥರ ನಾವು ಮನೆ ಹತ್ರನೇ ಮಾಡ್ಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಏನು ಕಷ್ಟ ಆದ್ರೂ ಪಟ್ ಅಂತ ಎಲ್ಲ ಅಲ್ಲೇ ಇರುತ್ತೆ. ಋತ್ವಿಕ್ ಅಂತೂ ತುಂಬ ಎಂಜಾಯ್ ಮಾಡ್ತಾಯಿದ್ದಾನೆ. ಎಷ್ಟು ಬೇಗ ಬೆಳ್ಕೊಬಿಟ್ಟ ಅಂತ ಅನಿಸ್ತಾ ಇದೆ ನನಗಂತೂ. ಹಾಗೆ ಅವನ್ನ ಬಿಟ್ಟಿದ್ದು ಕೂಡ ಇದೇ ಫಸ್ಟ್ ಟೈಮು. ನಾವು 15 ಡೇಸ್ ಈಗ ಫೀಡಿಂಗ್ ಸ್ಟಾಪ್ ಮಾಡಿದ್ಮೇಲಂತೂ ಅವನಿಗೆ ಹೆಂಗಿರ್ತಾನೋ ಏನೋ ಅಂದ್ಕೊಂಡಿದ್ದೆ ಬೆಂಗಳೂರಲ್ಲಿ. ನಾನು ಬಿದ್ದಿದ್ದಕ್ಕೆ ಆ್ಯಕ್ಚುಲಿ ಅವನು ಅಲ್ಲಿದ್ನಲ್ಲ. ಸೊ ಹೆಂಗೋ ಏನೋ ಅಂತ ನನಗೆ ಅರ್ಧ ಟೆನ್ಷನ್ ಜಾಸ್ತಿ ಆಗಿಬಿಟ್ಟಿತ್ತು. ಬಟ್ ಚೆನ್ನಾಗೇ ಇದ್ದ. ಅವ್ರ ಅಕ್ಕನ ಹತ್ರ ಚೆನ್ನಾಗಿ ಆಟಾಡಿಕೊಂಡು ಅಲ್ಲೂ ಕೂಡ ತುಂಬ ಚೆನ್ನಾಗಿ ಮಾಡ್ತಿದ್ದ. ಸೊ ಹಾಗಿದ್ರೆ ಬನ್ನಿ ಗೈಸ್, ಇದು ಆ್ಯಕ್ಚುಲಿ ನಮ್ಮ ಊರಲ್ಲೇ ಫಂಕ್ಷನ್ ಮಾಡ್ತಾ ಇರೋದು. ಪಾಪುಗೆ ನೇಮಿಂಗ್ ಸೆರೆಮನಿ ಮಾಡೋಕ್ಕೆ ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ರು. ಇನ್ನು ಎಲ್ಲರೂ ಸ್ವಲ್ಪ ಹೊತ್ತು ಮಾತಾಡಿ, ಇನ್ನು ಮಧ್ಯಾಹ್ನದ ಊಟದ ಟೈಮ್ ಆಗಿರೋದ್ರಿಂದ ಸೊ ಫಸ್ಟು ಪಾಪುಗೆ ತೊಟ್ಲಿಗೆ ಹಾಕೋ ಶಾಸ್ತ್ರ ಮಾಡೋಣ ಅಂಥೇಳಿ ಎಲ್ಲ ಫಸ್ಟು ತೊಟ್ಲಿಗೆ ಹಾಕಿ ಆಮೇಲೆ ಕೇಕ್ ಕಟ್ಟಿಂಗ್ ಮಾಡೋಣ ಅಂಥೇಳಿ ಕಾಯ್ತಾಯಿದ್ರೆ, ಇನ್ನೇನು ಫಂಕ್ಷನ್ ಕೂಡ ಸ್ಟಾರ್ಟ್ ಆಯ್ತು ಈಗ. ಸೊ ಅಕ್ಕ ಅಂತೂ ಪಾಪುನ ತುಂಬಾ ಚೆನ್ನಾಗಿ ಕೇರ್ ಮಾಡ್ಕೊಂಡಿದ್ಲು. ಎಲ್ಲಿ ಅಳ್ತಾನೋ ಅನ್ನೋ ಟೆನ್ಷನ್ ಇತ್ತು. ಆಮೇಲೆ ಅವನ್ನ ಬಿಟ್ಟಿರೋಕ್ಕೂ ಆಗಲ್ಲ. ಬಟ್ ಏನು ಮಾಡೋದು, ಸಿಚುವೇಶನ್ ಅಂದರೆ ಇರಲೇಬೇಕಾಗತ್ತೆ. ಇನ್ನೇನು ಫಂಕ್ಷನ್ ಕೂಡ ಸ್ಟಾರ್ಟ್ ಆಯಿತು ಈಗ. ನೀವು ನೋಡ್ತಿರ್ಬೋದು, ಎಲ್ಲರಿಗೂ ತೊಟ್ಲಿಗೆ ಹಾಕೋ ಶಾಸ್ತ್ರ ಕೂಡ ಮಾಡ್ತಿದ್ದಾರೆ. ಸೊ ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ, ಫಸ್ಟು ತೊಟ್ಲಿಗೆ ಹಾಕಿ ಆಮೇಲೆ ಅವ್ನ ನೇಮ್ ರಿವೀಲ್ ಮಾಡಿ ಮತ್ತು ಕೇಕ್ ಕಟ್ಟಿಂಗ್ ಇಟ್ಕೊಂಡಿದ್ದಾರೆ. ಡೆಕೋರೇಷನ್ ಅಂತೂ ನನಗಂತೂ ತುಂಬ ಇಷ್ಟ ಆಯಿತು. ಆದರೆ ನಾನು ಹೋಗಿರಲಿಲ್ಲ ಅನ್ನೋ ಬೇಜಾರಷ್ಟೇ ನನಗಿದ್ದಿದ್ದು. ಹೋಗೋಣ ಅಂತ ತುಂಬ ಟ್ರೈ ಮಾಡಿದೆ, ಬಟ್ ಬ್ಯಾಕ್ ಪೇನ್ ಜಾಸ್ತಿ ಆಗಿದ್ದರಿಂದ ಹೋಗಿರಲಿಲ್ಲ. ಮತ್ತೆ ಜಾಸ್ತಿ ಆದರೆ ಕಷ್ಟ ಅಲ್ವಾ. ಸೊ ಹಾಗಾಗಿ ತೊಟ್ಲು ಶಾಸ್ತ್ರ ಮಾಡಿಸಿದ್ದು ಆ್ಯಕ್ಚುಲಿ ಇದು ದೇವಸ್ಥಾನದ ಪೂಜಾರಿ ಕೈಯಲ್ಲಿ ತೊಟ್ಲಿಗೆ ಮಗುನ ಹಾಕ್ಸಿದ್ದಾರೆ. ಸೊ ನಮ್ಮ ಕಡೆ ಒಂದು ನಂಬಿಕೆ ಅಷ್ಟೇ, ಏನೋ ಒಬ್ಬರು ಕೈಯಿಂದ ಹಾಕ್ಸಿದ್ರೆ ಪಾಪಗೆ ಒಳ್ಳೆಯದಾಗಲಿ ಅಂತ. ಸೊ ನನ್ನ ಕಡೆಯಿಂದನೂ ಪಾಪಗೆ ಆಯುಷ್ ಆರೋಗ್ಯ ಕೊಟ್ಟು ಮಗು ಏನೇನು ಅಂದ್ಕೊಂಡಿದ್ವಿ ಹಾಗೆ ಅವ್ರ ತಂದೆ ತಾಯಿ ಏನೇನು ಆಸೆ ಪಟ್ಟಿದ್ದಾರೋ ಅದೇ ರೀತಿ ಅವ್ನು ಬೆಳೀಲಿ ಅಂತ ಆಶಿಸ್ತೀನಿ. ಕೆಲವೊಮ್ಮೆ ಹೆಂಗಾಗುತ್ತೆ ಅಂತ ಹೇಳಿದ್ರೆ ಫ್ಯಾಮಿಲಿಲಿ ಗೈಸ್, ಏನೋ ನಾವು ಹೋಗಬೇಕು ಅಂತ ಅಂದ್ಕೊಂಡಿರ್ತೀವಿ. ಬಟ್ ಅನ್ಫಾರ್ಚುನೇಟ್ಲಿ ಈ ಥರ ಏನಾದರೂ ಆದಾಗ ಹೋಗಿಲ್ಲ ಅಂದರೆ ಅವ್ರು ಹೆಂಗೆ ಥಿಂಕ್ ಮಾಡ್ತಾರೆ ಅಂತ ಹೇಳಿದ್ರೆ, ಏನೋ ಇಂಟೆನ್ಷನ್ ಇಟ್ಕೊಂಡೇ ಬಂದಿಲ್ಲ ಅಂತ ಅಂದ್ಕೊತಾರೆ. ಸೊ ಸಿಚುವೇಶನ್ನ ನನ್ನ ತಂಗಿ ಅರ್ಥ ಮಾಡ್ಕೊಂಡಿರ್ತಾಳೆ ಅಂತ ಅಂದ್ಕೊತೀನಿ. ಯಾಕೆ ಅಂತ ಹೇಳಿದ್ರೆ ಬಿದ್ದಿರೋದು ಅವಳಿಗೂ ಗೊತ್ತಿದೆ. ಇನ್ನು ಎಲ್ಲ ಟೈಮು ಒಂದೇ ಥರ ಇರೋಕ್ಕಾಗಲ್ಲ ಅಂಥೇಳಿ. ಸೊ ಫ್ಯಾಮಿಲಿಲಿ ಏನೇ ಒಂದು ಸಣ್ಣ ಪುಟ್ಟ ಮನಸ್ತಾಪ ಇದ್ರೂ ಒಂದು ಕಾರ್ಯ ಅಂತ ಮಾಡೋದಾದರೆ ಎಲ್ಲರೂ ಹೋಗಲೇಬೇಕು. ಸೊ ನೋಡ್ತಿದ್ದೀರಲ್ಲ, ಅಪ್ಪ ಅಮ್ಮ ಸೇರಿ ತೊಟ್ಲು ಶಾಸ್ತ್ರ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ ಅಂಥೇಳಿ. ಹಾಗೆ ಇದು ಡೆಕೋರೇಟಿವು ಅಷ್ಟೇ, ತುಂಬ ಅಂದರೆ ತುಂಬ ಚೆನ್ನಾಗಿ ಇಷ್ಟ ಆಯಿತು ನನಗೆ. ನಾವು ಚೌಟ್ರಿಲಿ ಮಾಡ್ತೀವಿ, ಟೈಮಿಂಗ್ಸ್ ಬಿಡಬೇಕಾಗುತ್ತೆ. ಇಲ್ಲಿ ಒಂದು ಡೇ ಅಂದರೆ ಒಂದು ಮಾರ್ನಿಂಗ್ ಇಷ್ಟೊತ್ತಿಂದ ಈವ್ನಿಂಗ್ ಇಷ್ಟೊತ್ತವರೆಗೂ ಅಂತ ಹೇಳ್ತಾರೆ, ಟೈಮಿಂಗ್ಸ್ ಕೊಟ್ಬಿಟ್ಟಿರ್ತಾರೆ. ಬಟ್ ಈ ಥರ ನಾವು ಮನೆಯಲ್ಲೇ ಮಾಡಿದಾಗ ಯಾರಿಗೂ ಟೈಮಿಂಗ್ಸ್ ಆಗಲಿ ಏನೇ ಆಗಲಿ ಹೆದರೋ ಅವಶ್ಯಕತೆ ಇರೋಲ್ಲ. 10 ನಿಮಿಷ ತಡ ಆದರೂ ಕೂಡ ನೀಟಾಗಿ ಮಾಡ್ಕೋಬೋದು.
ಸೊ ಚೌಟ್ರಿಗೆ ದುಡ್ಡು ವೇಸ್ಟ್ ಮಾಡೋದಕ್ಕಿಂತ ಈ ಥರ ಮನೆ ಹತ್ರನೇ ಮಾಡೋದ್ರಲ್ಲಿ ಏನೋ ಒಂಥರ ನಮಗೂ ಕೂಡ ಖುಷಿ ಇರುತ್ತೆ, ನಮ್ಮದೇ ಅನ್ನೋದು ಒಂದು ಜೋಶ್ ಇರುತ್ತೆ. ಮನೆ ಹತ್ರ ಎಲ್ಲ ಲುಕ್ ಚೆನ್ನಾಗಿ ಕಾಣಿಸುತ್ತೆ. ಸೊ ಹೊಲದಲ್ಲಿ ಮಾಡಿರೋದು ನೋಡಿ, ಒಂದು ಚೂರು ಗೊತ್ತಾಗಲ್ಲ ಆ ಥರ ಸ್ಟೇಜ್ ಡೆಕೋರೇಟಿವ್ ಆಗಿದೆ ಅಲ್ವಾ. ಸೊ ಪಾಪು ಹೆಸರು ಕೂಡ ಈಗಾಗಲೇ ನಿಮಗೆ ಗೊತ್ತಾಗಿದೆ, ಶೌರ್ಯ ಅಂತ. ಸೊ ಈಗ ತೊಟ್ಲು ಶಾಸ್ತ್ರ ಮುಗಿಸಿ ಈಗ ಮತ್ತೆ ಕೇಕ್ ಕಟ್ಟಿಂಗ್ ಮಾಡೋಣ ಅಂಥೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಸೊ ಅಂದರೆ ಡೆಕೋರೇಷನ್ ಚೇಂಜ್ ಇದೆಯಲ್ಲ, ತೊಟ್ಲು ಎಲ್ಲ ತೆಗೆದ್ಬಿಟ್ಟು ಸೊ ಕೇಕ್ ಕಟ್ಟಿಂಗ್ ನೋಡಿ ಎಷ್ಟು ಚೆನ್ನಾಗಿ ಶೌರ್ಯ ಅಂತ ಮಾಡಿ ಸ್ಮೋಕ್ ಝೋನ್ ಎಲ್ಲ ಇಟ್ಕೊಂಡಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಸೊ ಋತ್ವಿಕ್ ಅಂತೂ ಅದು ಹೊಗೆ ಬರ್ತಿರೋದು ನೋಡಿ, ಏನು ಅನ್ನೋದು ಅವ್ನಿಗೆ ಏನೋ ಒಂದು ಇಟ್ಕೊಳ್ಳೋಣ ಅಂತ ಹೋಗ್ತಾ ಇದ್ದಾನೆ ಅವನು. ಅಬ್ಬಿ ಮತ್ತು ರಿತಿಕ್ಷನ್ ಹತ್ರ ತುಂಬ ಅಂದರೆ ತುಂಬ ಚೆನ್ನಾಗಿ ಎಂಜಾಯ್ ಕೂಡ ಮಾಡ್ಕೊಂಡಿದ್ದಾನೆ. ಸೊ ಕೇಕ್ ಕಟ್ಟಿಂಗ್ ಕೂಡ ನೋಡಿ, ಇವಳು ಆ್ಯಕ್ಚುಲಿ ಪಾಪುಗಿಂತ ದೊಡ್ಡವಳು, ಅಂದರೆ ಅವ್ರ ಅಕ್ಕ ಆಗ್ತಾಳೆ ಪಾಪುಗೆ. ಸೊ ಇದು ಸೆಕೆಂಡ್ ಬೇಬಿ ನನ್ನ ತಂಗಿದು. ಫಸ್ಟ್ ಬೇಬಿ ಅಲ್ಲಿದ್ದಾಳೆ, ನೀವು ನೋಡ್ತಾ ಇದ್ದೀರಾ. ಈಗ ಕೇಕ್ ಕಟ್ಟಿಂಗ್ ಮಾಡೋಕ್ಕೂ ಮುಂಚೆ ನೇಮಿಂಗ್ ಸೆರೆಮನಿ ಓಪನ್ ಮಾಡ್ತಾರೆ ನೋಡಿ. ನಿಮ್ಮ ಮುಂದೆ ಏನು ಕಾಣಿಸ್ತಾ ಇದೆಯಲ್ಲ, ಅಂದರೆ ಅಪೋಸಿಟಲ್ಲಿ ಸ್ಟಾರ್ ಶೇಪಲ್ಲಿ ಕಾಣಿಸ್ತಿದೆ ಅಂದ್ಕೊತೀನಿ. ಅದರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಟಿವ್ ಮಾಡಿದ್ದಾರೆ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ನನಗಂತೂ ತುಂಬ ಇಷ್ಟ ಆಯಿತು. ಕೆಲವ್ರು ಅಂದ್ಕೊಂಬಿಟ್ಟಿರ್ತಾರೆ ಸಿಟಿಲಿರೋರು, ಎಲ್ಲರೂ ಅಲ್ಲ, ಒಬ್ಬೊಬ್ಬರು ನಮಗೆ ಸಿಟೀಲಿ ಎಲ್ಲ ಸಿಗೋದು ಅನ್ನೋ ಥರ ಇರ್ತಾರೆ. ಬಟ್ ನೋಡಿ ನಮ್ಮ ಹಳ್ಳಿಲೂ ನಾವು ಎಷ್ಟು ಚೆನ್ನಾಗಿ ಮಾಡಿದ್ದೀವಿ ಅಂತ ನೋಡ್ತಾ ಇದ್ದೀರಾ ಅಂದ್ಕೊತೀನಿ. ಪಾಪು ನೇಮ್ ಈಗ ರಿವೀಲ್ ಮಾಡ್ತಾ ಇದ್ದಾರೆ ಎದುರುಗಡೆ. ಸೊ ಇದು ಒಂಥರ ಕ್ಯೂಟಾಗಿದೆ, ನನಗೂ ತುಂಬ ಇಷ್ಟ ಆಯಿತು. ಅವ್ರ ಅಕ್ಕನೂ ನೋಡಿ ಎಷ್ಟು ಚೆನ್ನಾಗಿ ಜಡೆ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದಾಳೆ. ಮಕ್ಳಿಗೆ ಈ ಥರ ಎಲ್ಲ ಮಾಡೋದ್ರಲ್ಲಿ ಏನೋ ಒಂಥರ ಖುಷಿ. ಬಟ್ ನನಗೆ ಆ್ಯಕ್ಚುಲಿ ಜಾಸ್ತಿ ಈ ಥರ ಎಲ್ಲ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನನ್ನ ಒಪಿನಿಯನ್ನು. ಸೊ ಅವ್ರವ್ರ ಮಕ್ಕಳಿಗೆ ಅವ್ರಿಷ್ಟ. ಯಾಕಪ್ಪ ನನಗೆ ಜಾಸ್ತಿ ಈ ಥರ ಎಲ್ಲ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ, ನನಗೇನು ಆಸೆ ಅಂದರೆ ಇವಾಗ ಮಕ್ಕಳು ಸಣ್ಣ ಮಕ್ಕಳು, ಸೊ ಅವರಿಗೆ ಏನೂ ಗೊತ್ತಾಗಲ್ಲ. ಮುಂದೆ ಬೆಳೆದಾಗ ಅಮ್ಮ ನನಗೆ ಈ ಥರ ಬೇಕು ಅಂತ ಅಂದಾಗ, ಸೊ ಆವಾಗ ಅಯ್ಯೋ ಇಷ್ಟು ದೊಡ್ಡ ಹುಡುಗ ಆಗಿದೆಯಾ, ಇಷ್ಟು ದೊಡ್ಡ ಹುಡುಗಿ ಆಗಿದೆಯಾ, ಈಗೆಲ್ಲಿ ಮಾಡೋಕ್ಕಾಗುತ್ತೆ ಹೋಗು ಅಂತ ಆವಾಗ ಮಕ್ಕಳಿಗೆ ಡಿಸಪಾಯಿಂಟ್ ಮಾಡೋದು ನನಗಿಷ್ಟ ಇಲ್ಲ. ಇವಾಗಿದ್ದೆಲ್ಲ ಮಾಡ್ದಿರ ಸೇವ್ ಮಾಡಿಕೊಂಡ್ರೆ ಆವಾಗ ಅವ್ರು ಹೆಂಗೆ ಇಷ್ಟಪಡ್ತಾರೋ ಆ ಥರ ಮಾಡ್ಬೋದು. ಅಟ್ಲೀಸ್ಟ್ ನನಗೆ ಈ ಥರದ್ದು ಏನೋ ಒಂದು ಬೇಕು ಅಂತ ಹೇಳಿದ್ರೆ ಕೊಡಿಸ್ಬೋದು ಅನ್ನೋ ಆ ಥರ ಇಂಟೆನ್ಷನ್ ನಂದು. ಬಟ್ ನಾನು ಎಲ್ಲರೂ ನನ್ನ ಥರನೇ ಯೋಚನೆ ಮಾಡಲಿ ಅಂತಲೂ ಕೂಡ ನಾನು ಕೇಳಲ್ಲ. ಅವ್ರ ಮನೇಲಿ ಅವ್ರ ಇಷ್ಟ, ಅವ್ರ ಮಕ್ಕಳು ಅವ್ರ ಒಪಿನಿಯನ್ನು. ಸೊ ನಾನು ಹೇಳಿದ್ದು ಆ್ಯಕ್ಚುಲಿ ಪರ್ಸ್ನಲಾಗಿ ನನ್ನ ಒಪಿನಿಯನ್ನು, ಯಾರು ತಪ್ಪಾಗಿ ತಿಳ್ಕೊಬೇಡಿ. ಹಾಗೆ ಈ ಒಪಿನಿಯನ್ ಕರೆಕ್ಟಾ ಇಲ್ವಾ ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ. ನನಗೆ ಯಾವಾಗಲೂ ಅದೇ ಆಸೆ, ನನ್ನ ಮಕ್ಕಳು ಬೆಳೆದಾಗ ನನಗೇನಾದರೂ ಕೇಳಿದಾಗ ಇಲ್ಲ ಅಂತ ಹೇಳಬಾರ್ದು ಅನ್ನೋ ಆಸೆ ನನಗಷ್ಟೇ. ಸೊ ಫೈನಲಿ ಈಗ ಕೇಕ್ ಕಟ್ಟಿಂಗ್ ಕೂಡ ಆಯಿತು. ಇನ್ನೇನು ಕೇಕ್ ಕಟ್ಟಿಂಗ್ ಆಗಿದ ತಕ್ಷಣ ಎಲ್ಲರೂ ಕೂಡ ಆಲ್ರೆಡಿ 3 ಆಗಿಬಿಟ್ಟಿತ್ತು. ಅಕ್ಕ ನಮ್ಮ ಫ್ಯಾಮಿಲಿ ಎಲ್ಲ ಇಲ್ಲಿಂದ ಹೊರಟಾಗಲೇ 1:30 ಆಗಿತ್ತು. ಕರೆಕ್ಟಾಗಿ ಅವರು 12 ಗಂಟೆ ಅಂತ ಹೇಳಿದರು. ಬಟ್ ಫಂಕ್ಷನ್ ಅಂದರೆ ನಮಗೂ ಗೊತ್ತಾಗುತ್ತೆ ಅಲ್ವಾ. ಸೊ 1 ಅವರ್ ಆಗ್ಬೋದು, ಹಾಫ್ ಆನ್ ಅವರ್ ಆಗ್ಬೋದು, ಹೆಚ್ಚು ಕಮ್ಮಿ ಆಗೇ ಆಗುತ್ತೆ. ಇನ್ನು ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಎಲ್ಲರೂ ಒಬ್ರಿಗೊಬ್ರು ಕೇಕ್ ಕಟ್ಟಿಂಗ್ ಎಲ್ಲ ಆಗಿ ತಿನ್ನಿಸ್ಕೊಂಡು, ಸೊ ಅವರು ಕೂಡ ಸ್ವಲ್ಪ ಫೋಟೋಸ್ ಏನಿದೆ ಫೋಟೋಸ್ ಎಲ್ಲ ತೆಗೆಸ್ಕೊಂಡಾದ್ಮೇಲೆ ಇನ್ನು ಬರೋ ಗೆಸ್ಟ್ ಎಲ್ಲ ಬರ್ತಾಯಿದ್ದಾರೆ. ಸೊ ನೋಡ್ತಾ ಇದ್ದೀರಾ, ಈ ಥರ ಮಾಡೋದ್ರಿಂದ ಇನ್ನೊಂದು ಏನು ಬೆನಿಫಿಟ್ಸು ಅಂತ ಹೇಳಿದ್ರೆ ಯಾರಿಗೂ ರಿಸ್ಕ್ ಆಗಲ್ಲ. ಕೆಲವೊಂದೊಂದು ಕಡೆ ರಿಸ್ಕ್ ಆಗಿಬಿಡುತ್ತೆ. ಈಗ ಮನೆ ಮುಂದೆನೇ ಮಾಡೋದ್ರಿಂದ ಏನೂ ರಿಸ್ಕ್ ಇಲ್ಲ. ಇಲ್ಲಿ ಜನ ಇದ್ದರೆ ಬೇರೆಯವ್ರ ಹತ್ರ ಅಟ್ಲೀಸ್ಟ್ ಹಿಂಗೆ ಮಾತಾಡ್ಕೊಂಡು ನಿಂತ್ಕೊತಾರೆ. ಇನ್ನು ನನ್ನ ಮಗ ನೋಡಿ ಎಷ್ಟು ಬೇಗ ಬೆಳೆದ್ಬಿಟ್ಟ ಅನ್ನೋ ಒಂಥರ ಕಾಣಿಸ್ತಾ ಇದ್ದಾನೆ ನನಗೆ. ಇನ್ನು ರಿತಿಕ್ಷನ್ ಅಷ್ಟೇ, ಅವನು ಕೂಡ ಬೇಗ ಬೆಳೀತಾ ಇದ್ದಾನೆ ಅನ್ನೋದು ನನಗೆ ಫೀಲು. ಇನ್ನು ಸ್ವಲ್ಪ ಗಿಫ್ಟ್ಸ್ ಎಲ್ಲ ತೊಗೊಂಡೋಗಿದ್ಲು. ಇನ್ನು ಕೊಟ್ಕೊಂಡು ಮನೆಗೆ ಬಂದಮೇಲೆ ಆ್ಯಕ್ಚುಲಿ ಇವರೆಲ್ಲ ನನ್ನ ನೋಡೋಕ್ಕೆ ಬಂದಿದ್ದಾರೆ. ಸೊ ನೋಡಿ ಯಾವ ಥರ ಎಂಜಾಯ್ ಮಾಡ್ತಿದ್ದಾರೆ ಅಂತ ನಿಮಗೆ ತೋರಿಸ್ತೀನಿ. ನೋಡಿದ್ರಲ್ಲ, ಚಿಕ್ಕಮ್ಮ ಮತ್ತು ಅಕ್ಕ ಎಲ್ಲ ನನ್ನ ನೋಡೋಕ್ಕೆ ಬಂದಿದ್ರು. ಇನ್ನು 3 ಜನ ಅಳಿಯಂದಿರು ನೋಡಿ ಎಲ್ಲರೂ ಹೆಂಗೆ ಕೂತಿದ್ದಾರೆ. ಇದಾಗಿತ್ತು ಇವತ್ತಿನ ವ್ಲಾಗ್. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಎಲ್ಲರೂ ನನ್ನ ಮಾತಾಡಿಸ್ಕೊಂಡು ಅವರು ಕೂಡ ಹೊರಟಿದ್ದಾರೆ. ಇದೇ ರೀತಿ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ, ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇವತ್ತಿಗೆ ಇಲ್ಲಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಹಾಗೆ ಋತ್ವಿಕ್ನ ಕೂಡ ಅವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಋತ್ವಿಕ್ನ ಕೂಡ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ಬಾಯ್.